ಬಜೆಟ್ ಮಂಡನೆ ಅಂದಾಗ ನಮಗೆಲ್ಲ ಸಹಜವಾಗಿ ಕುತೂಹಲ. ಯಾಕಂದ್ರೆ ಮುಂದಿನ ನಮ್ಮ ಆರ್ಥಿಕ ವರ್ಷದ ಖರ್ಚು, ಆದಾಯ ಮತ್ತು ಉಳಿತಾಯದ ಮೇಲೆ ನೇರವಾಗಿ ಇಂಪ್ಯಾಕ್ಟ್ ಮಾಡುವ ಅಂಶಗಳನ್ನ ಇವತ್ತು ಕೇಂದ್ರ ಸರ್ಕಾರ ಆಯವ್ಯಯದ ಮೂಲಕ ಹೇಳುತ್ತೆ. ನಮಗೆ ಏಪ್ರಿಲ್ನಿಂದ ನಾವು ಎಷ್ಟು ಸೇವಿಂಗ್ ಮಾಡ್ತೀವಿ, ಎಷ್ಟು ಟ್ಯಾಕ್ಸ್ನಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇವತ್ತಿನ ದಿನ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬಜೆಟ್ ಏನು ಮತ್ತು ಬಜೆಟ್ನಲ್ಲಿ ನಾವು ನೋಡಬೇಕಾಗಿರುವಂತಹ ಅಂಶಗಳು ಏನು ಅಂತ. ಬಜೆಟ್ ಅಂದ ತಕ್ಷಣ ತುಂಬ ಜನ ಮೂಗು ಮರಿತಾರೆ, ನಮ್ಗೆ ಅರ್ಥ ಆಗಲ್ಲ ಅಂತ. ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್ಕಾರದ ಮೇಲಿರುವಂತಹ ನಿರೀಕ್ಷೆಗೆ ಸಾಕಾರಗೊಳ್ಳೋ ರೀತಿಯಲ್ಲಿ ಇವತ್ತಿನ ಆಯವ್ಯಯ ಇರುತ್ತಾ ಹೇಳ್ತಾ ಹೋಗ್ತೀವಿ. ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸರಿಯಾಗಿ 11 ಗಂಟೆಗೆ ಬಜೆಟ್ ಮಂಡನೆ ಸ್ಟಾರ್ಟ್ ಆಗುತ್ತೆ. 9ನೇ ಸಲ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂಸ್ ಆಗಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಮೂಲಕ ಪಿ ಚಿದಂಬರಂ ಅವರ ಜೊತೆಗೆ ದಾಖಲೆಯನ್ನ ಹಂಚಿಕೊಳ್ತಾ ಇದ್ದಾರೆ. 9ನೇ ಸಲ ರೆಕಾರ್ಡ್ ಇಷ್ಟು ಕಂಟಿನ್ಯೂಸ್ ಆಗಿ ಯಾರು ಕೂಡ ಬಜೆಟ್ ಅನ್ನ ಮಂಡಿಸಿರ್ಲಿಲ್ಲ. ಚಿದಂಬರಂ ಅವರಿದ್ರು, ಅವರ ಜೊತೆಗೆ ಆ ರೆಕಾರ್ಡ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಶ್ರೀಸಾಮಾನ್ಯನಿಂದ ಹಿಡಿದು ಉದ್ಯೋಗಿಗಳ ತನಕ ಹಲವು ವಲಯಗಳ ನಿರೀಕ್ಷೆ ದುಪ್ಪಟ್ಟು, ರಾಜ್ಯದ ನಿರೀಕ್ಷೆ ದುಪ್ಪಟ್ಟು. ಕೇಂದ್ರ ಬಜೆಟ್ನಲ್ಲಿ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕಹಿಯ ಅನುಭವ ಆಗುತ್ತೆ, ನಮಗೆ ಸಿಗುವಂತಹ ಅನುದಾನದ ಪ್ರಮಾಣ ಎಷ್ಟು, ಹಾಗೂ ಪಂಚ ರಾಜ್ಯಗಳ ಚುನಾವಣೆಯನ್ನ ಕೇಂದ್ರೀಕರಿಸಿಕೊಂಡು ಬಜೆಟ್ನಲ್ಲಿ ಭರಪೂರ ಘೋಷಣೆಗಳನ್ನ ನಿರ್ಮಲಾ ಮೇಡಮ್ ಕೊಡ್ತಾರಾ, ನಿರ್ಮಲಾ ಮೇಡಮ್ ಅವರ ಲೆಕ್ಕ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಚಾರದಲ್ಲಿ ನಮಗೆ ಅತಿ ದೊಡ್ಡ ಮಾರ್ಕೆಟ್ ಓಪನ್ ಆಗಿದೆ ಯುರೋಪ್ನಲ್ಲಿ. ಸೊ ಆ ಮಾರುಕಟ್ಟೆಯಲ್ಲಿ ಇಲ್ಲಿನವರು ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಫಾರಿನ್ ಎಕ್ಸ್ಚೇಂಜ್ ಪಾಲಿಸಿಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿಗಳು ಚೇಂಜಸ್ ಆಗುತ್ತಾ, ಇದೊಂದು ಕುತೂಹಲ ಇದೆ. ರೆಡ್ ಬ್ಯಾಗ್ನಲ್ಲಿ ಆಟಮ್ ಬಾಂಬು ಇರ್ಬೋದು, ಅಥವಾ ಈ ರೆಡ್ ಬ್ಯಾಗು ನೀವು ನೋಡ್ತಾ ಇದ್ರಲ್ಲ, ನಿರ್ಮಲಾ ಮೇಡಮ್ ಅವರ ಕೈಯಲ್ಲಿ ಪ್ರತಿ ವರ್ಷ ಒಂದು ರೆಡ್ ಬ್ಯಾಗ್ ಇರುತ್ತೆ. ಅದು ಆಟಮ್ ಬಾಂಬು ಆಗಿರ್ಬೋದು ಅಥವಾ ಜಾಕ್ಪಾಟು ಕೂಡ ಕೊಡಬಹುದು. ಯಾವುದಾಗುತ್ತೆ ನೋಡೋಣ. ವಿತ್ತ ಸಚಿವೆ ಟ್ಯಾಬ್ನಲ್ಲಿ ಏನೆಲ್ಲ ಅಡಕವಾಗಿದೆ. ಜನ ಕಾಂಚಾಣ ಗುಣಮಟ್ಟದ ಜೀವನಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಅಫ್ಕೋರ್ಸ್ ವರ್ಲ್ಡ್ ಬ್ಯಾಂಕ್ ಹೇಳಿದೆ 27 ಕೋಟಿ ಜನ ಬಡತನದ ರೇಖೆಯಿಂದ ಆಚೆ ಬಂದಿದ್ದಾರೆ ಅಂತ. ಬಟ್ ಈ ನಂಬರ್ಸ್ ಬಗ್ಗೆ ಎಲ್ಲರೂ ಒಪ್ಕೊಳ್ಳಲ್ಲ. ಉದ್ಯೋಗದ ಕನಸು ಕಾಣ್ತಾ ಇರುವಂತಹ ಅತಿ ದೊಡ್ಡ ಜೆನ್ಸಿ ಜನರೇಷನ್ ಇದೆ. ಮಧ್ಯಮ ವರ್ಗಕ್ಕೆ ಹೋಳಿಗೆ ಸಿಗುತ್ತಾ ಅನ್ನೋದು ಕುತೂಹಲ. ಟ್ಯಾಕ್ಸ್ ಪೇಯರ್ಸ್ಗೆ ಹೋದ ವರ್ಷ ಅಂತೂ ಅತಿ ದೊಡ್ಡ ಕ್ರಾಂತಿಕಾರಕ ಹೆಜ್ಜೆಯನ್ನ ಕೇಂದ್ರ ಇಟ್ಟಿತ್ತು. 12 ಲಕ್ಷದ ಆದಾಯದಕ್ಕೆ ಟ್ಯಾಕ್ಸ್ ಇಲ್ಲ, ಝೀರೋ ಅಂತ ಹೇಳ್ತು. 75,000 ತನಕ ನಿಮಗೆ ಡಿಡಕ್ಷನು. ಟೋಟಲ್ ಆಗಿ 12,75,000 ತನಕ ನಿಮ್ಮ ಆದಾಯ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳಿದ್ರು. ಈಗಲೂ ಕೂಡ ಟ್ಯಾಕ್ಸ್ ಪೇ ವಿಚಾರದಲ್ಲಿ ದಿಲ್ ಮಾಂಗೆ ಮೋರ್ ಅನ್ನೋ ರೀತಿಯಲ್ಲಿ ಜನ ಕೇಳ್ತಾರೆ. ಒಂದು 15 ಲಕ್ಷ ತನಕ ಮಾಡಿದ್ರೆ ಇನ್ನೊಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಯಾಕಂದರೆ ಹಣದುಬ್ಬರ ಹೀಗಿದೆ, ಸೇವಿಂಗ್ಸ್ ಕೈಯಲ್ಲಿ ಜಾಸ್ತಿ ಓಡಾಡ್ತಾ ಇಲ್ಲ ದುಡ್ಡು. ಸೊ ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗಲೂ ಕೂಡ ಟ್ಯಾಕ್ಸ್ ಪೇಯರ್ಸ್ಗೆ, ಅಫ್ಕೋರ್ಸ್ ಇಂಡಿಯಾದಲ್ಲಿ ಎಷ್ಟು % ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅಂತ ಕೇಳಿದ್ರೆ ಜಸ್ಟ್ ಒಂದು 2-4% ಅಷ್ಟೇ ಜನ ಟ್ಯಾಕ್ಸ್ ಪೇಯರ್ಸ್ ಇರೋದು, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಇರೋದು. ಇವ್ರು ಕೇಳ್ತಾ ಇದ್ದಾರೆ. ಯಾಕಂದರೆ ಇವರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತೆರಿಗೆ ಕಲೆಕ್ಷನ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಏನಿಲ್ಲ ಅಂದರೂ ವರ್ಷಕ್ಕೆ 25.20 ಲಕ್ಷ ಕೋಟಿ ಸಂಗ್ರಹ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಮನಸ್ಸನ್ನು ತೋರಿಸ್ತಾರಾ? ಆಮೇಲೆ ಚಿನ್ನ ಬೆಳ್ಳಿದಾರ, ಯಾರು ಕೇಳಿದ್ರು, ಯಾರ ಹತ್ರ ಮಾತಾಡಿದ್ರು ಪ್ರತಿಯೊಬ್ಬರು ಈ ಬಜೆಟ್ ಬಗ್ಗೆ ಇಟ್ಕೊಂಡಿರುವ 2 ಮೇಜರ್ ನಿರೀಕ್ಷೆಗಳಲ್ಲಿ ಈ ಚಿನ್ನದ ಮೇಲಿನ ಕಸ್ಟಮ್ಸ್ ಡ್ಯೂಟಿಯ ಪರ್ಸೆಂಟೇಜನ್ನು ಇಳಿಸ್ತಾರಾ?